ಮೆಟ್ರೋ ಸಿಟಿಗಳಲ್ಲಿ ಸಾಕು ನಾಯಿಗಳಿಗೆ ಭಾರಿ ಸ್ಥಾನ. ಮನೆಯಲ್ಲಿನ ಮಕ್ಕಳಿಗೆ ಇಷ್ಟ ಅಂತಲೋ ಅಥವಾ ಸಂಜೆಯ ವಾಕಿಂಗ್ ಒಬ್ಬ ಗೆಳೆಯ ಅಂತಲೋ ಪ್ರಾಣಿಗಳಿಗೆಡಗಿನ ಆಕರ್ಷಣೆಗೋ ಕಡೆಗೆ ಮನೆಗೊಂದು ರಕ್ಷಣೆ ಇರಲಿ ಅಂತಲೋ ನಾಯಿಗಳನ್ನು ಸಾಕೋದ್ರಲ್ಲಿ ಭಾರಿ ಆಸಕ್ತಿ ವಹಿಸ್ತಾರೆ ಜನ. ಆದರೆ ಇದು ಸ್ಪೀಡ್ ದುನಿಯಾ. ದುಡಿದಷ್ಟು ದುಡಿತವಿದೆ, ನಡೆದಷ್ಟು ದಾರಿ ಇದೆ ಅನ್ನೋ ಮಂತ್ರದೊಂದಿಗೆ ಜನ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅಂಥದ್ರಲ್ಲಿ ಸಾಕಿದ ನಾಯಿಗಳನ್ನು ಹೇಗೆ ನೋಡ್ಕೊಳ್ಳೋಕ್ಕಾಗತ್ತೆ ಹೇಳಿ? ಇದಕ್ಕೆ ಪರಿಹಾರ ಕೊಡಲೆಂದೇ ನಾಯಿಗಳಿಗಾಗಿಯೇ ಒಂದು ಯೋಗಕ್ಷೇಮ ಕೇಂದ್ರ ಬಂದಿದೆ. ಅದುವೇ ಈ ಹೊತ್ತಿನ ವಿಶೇಷ ಪೆಟ್ಸ್ ಡಾಬಾ. ಬೆಂಗಳೂರಿನ ಫಾಸ್ಟ್ ಲೈಫ್ನಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋಕೆ ಸ್ವಲ್ಪ ಹೆಚ್ಚೇ ಕಸರತ್ತು ಮಾಡಬೇಕು. ಹೀಗಿರುವಾಗ ಮನೆಯ ಮಕ್ಕಳಂತೆ ಮುದ್ದಾಡೋ ನಮ್ಮದೇ ಸಾಕು ನಾಯಿಗಳನ್ನು ಕಾಳಜಿ ಮಾಡೋದು ಎಲ್ಲಿಂದ ಹೇಳಿ? ಎಲ್ಲದಕ್ಕೂ ಟೈಮ್ ಬೇಕಲ್ವಾ? ಆದರೆ ಈ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಪೆಟ್ಸ್ ಡಾಬಾ. ಈ ತಾಜಾ ತರಕಾರಿ, ಮಟನ್, ಚಿಕನ್ ಎಲ್ಲವೂ ಕೂಡ ನಿಮ್ಮ ಮನೆಯ ಮುದ್ದು ಮುದ್ದು ನಾಯಿಗಳಿಗಾಗಿ. ಇದುವೇ ಪೆಟ್ಸ್ ಡಾಬಾ. ಅತಿಯಾದ ಕೆಲಸದ ಒತ್ತಡವಿದ್ದು ಮನೆ ಮಂದಿಯನ್ನೇ ನೋಡಲಾಗ್ತಿಲ್ಲ ಅನ್ನೋ ಅಸಮಾಧಾನ ಎಷ್ಟೋ ಮಂದಿಗಿದೆ. ಅಂಥವರು ಇನ್ನು ತಮ್ಮ ಮುದ್ದಿನ ನಾಯಿಯನ್ನ ನೋಡಲು ಪುರುಸೋತಿರುತ್ತಾ? ಹಾಗಂತ ತಾವೇ ಆಯ್ಕೆ ಮಾಡಿ ತಂದು ಸಾಕಿದ ನಾಯಿಯನ್ನ ಟೈಮ್ ಇಲ್ಲ ಅಂತ ಕಡೆಗಣಿಸುವಂತೆಯೂ ಇಲ್ಲ. ಅದಕ್ಕೂ ಸ್ವಲ್ಪ ಆರೈಕೆ ಬೇಕಲ್ವಾ? ಆ ಆರೈಕೆ ನೀಡಲೆಂದೇ ಇರೋದು ಈ ಪೆಟ್ಸ್ ಡಾಬಾ. ಎಲ್ಲ ಪೌಷ್ಟಿಕಾಂಶಗಳುಳ್ಳ ಆರೋಗ್ಯಪೂರ್ಣ ಆಹಾರವನ್ನೇ ಇಲ್ಲಿ ನಾಯಿಗಳಿಗೆ ನೀಡಲಾಗುತ್ತೆ. ಬಳಿಕ ನಾಯಿಗಳನ್ನ ಮನೆ ಮನೆಗೆ ಡೆಲಿವರಿ ಮಾಡಲಾಗುತ್ತೆ. ವಾರದ ಮತ್ತು ತಿಂಗಳ ಲೆಕ್ಕದಲ್ಲಿ ನಿಮ್ಮ ಮುದ್ದು ನಾಯಿಗೆ ನೀವು ಮೀಲ್ಸ್ ಬುಕ್ ಮಾಡಬಹುದು. ಪ್ರತಿದಿನ ಬೆಳಗ್ಗೆ ಸಿದ್ಧಪಡಿಸಲಾದ ಪೌಷ್ಟಿಕ ಆಹಾರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುತ್ತೆ ಪೆಟ್ಸ್ ಡಾಬಾ. ಪ್ರತಿ ನಾಯಿಗೆ ಕಿಲೋಗ್ರಾಂ ಲೆಕ್ಕದಲ್ಲಿ 3 ರಿಂದ 3,500 ರೂಪಾಯಿವರೆಗೂ ಬಿಲ್ ಮಾಡಲಾಗುತ್ತೆ. ಪೆಟ್ಸ್ ಡಾಬಾ ಸ್ಟಾರ್ಟ್ ಮಾಡಿತ್ತು, ನಾನು ಪ್ರಿನ್ಸಸ್ಗೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿತ್ತು. ಫಸ್ಟ್ ಪ್ರಿನ್ಸಸ್ ಚಿಕ್ಕದಿತ್ತು ಆ ಟೈಮಲ್ಲಿ. ಇಟ್ಸ್ ಆಲ್ಮೋಸ್ಟ್ 2-3 ಮಂತ್ಸ್ ಓಲ್ಡ್ ಇತ್ತು. ಆ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಲ್ಲ, ಅದಕ್ಕೆ ಹಾಗೆ ನಾನು ಸ್ಟಾರ್ಟ್ ಮಾಡಿತ್ತು ಪ್ರಿನ್ಸುಗೆ ಕುಕ್ ಮಾಡೋಕ್ಕೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಶಿ ವಾಸ್ ಈಟಿಂಗ್ ವೆಲ್. ದೆನ್ ವಿ ಕನ್ಸಲ್ಟೆಡ್ ದ ಡಾಕ್ಟರ್ ಹೌ ಟು ಗಿವ್ ಅ ಗುಡ್ ಫುಡ್. ಆಮೇಲೆ ಡಾಕ್ಟರ್ ಹೇಳಿತ್ತು, ಓಕೆ ಇಲ್ಲ ದಾಲ್ ಮಿಕ್ಸ್ ಮಾಡಬೇಕು ಅಂತ, ಚಿಕನ್ ಮಿಕ್ಸ್ ಮಾಡಬೇಕು, ಹಾಗೆ ಎಗ್ ಚಿಕನ್ ಆ ಥರ ಮಿಕ್ಸ್ ಮಾಡಿ ಸೆಪ್ರೇಟ್ ಕಾಂಬಿನೇಷನ್ಸ್ ಎಲ್ಲ ಹಾಕಿ. ಆಮೇಲೆ ದಟ್ಸ್ ದ ವೇ ವಿ ಕೇಮ್ ಅಪ್ ವಿತ್ ಪೆಟ್ಸ್ ಡಾಬಾಸ್ ಮೀಲ್ ಪ್ಲಾನ್. ಕೆಲಸದ ಬ್ಯುಸಿಯಲ್ಲಿ ಅಡುಗೆ ಮಾಡಲಾಗದ ಪರಿಸ್ಥಿತಿಯಲ್ಲಿ ಹಳಸಿದ ಅನ್ನ, ಬ್ರೆಡ್, ಬಿಸ್ಕತ್ಗಳಂತಹ ಆಹಾರ ಹಾಕಿ ತಮ್ಮ ನೆಚ್ಚಿನ ನಾಯಿಯ ಆರೋಗ್ಯ ಕೆಡುತ್ತಲ್ಲ ಅನ್ನೋ ಮಂದಿಗೆ ಈ ಪೆಟ್ಸ್ ಡಾಬಾ ಉತ್ತಮ ಸೊಲ್ಯೂಷನ್. ಹಾಲಿಡೇಸ್ ಬಂತಂದ್ರೆ ಊರಿಗೆ ಹೋಗುವ ಕಾತರ ಎಲ್ರಿಗೂ ಇರತ್ತೆ. ಆದರೆ ಮನೆ ಮಕ್ಕಳಂತೆ ಸಾಕುವ ಮುತ್ತು ನಾಯಿಗಳ ಪೋಷಣೆ, ಆಹಾರ ವ್ಯವಸ್ಥೆ ಎಷ್ಟೋ ಮಂದಿಯ ಚಿಂತೆಗೆ ಕಾರಣವಾಗಿ ಬಿಡಬಹುದು. ಈ ಚಿಂತೆ ದೂರಾಗಿಸಲೆಂದೇ ಇದೆ ಪೆಟ್ಸ್ ಡಾಬಾ. ಇಲ್ಲಿ ಹೀಗೆ ಮುದ್ದಾಗಿ ಆಟ ಆಡ್ತಿರೋ ನಾಯಿಗಳು ರಜೆಯಲ್ಲಿ ಮಾತ್ರ ಇಲ್ಲಿ ಹಾಜರಿರುತ್ತವೆ. ಪೆಟ್ಸ್ ಡಾಬಾ ಈ ಮುದ್ದು ನಾಯಿಗಳಿಗೆ ಯಾವುದೇ ಕಟ್ಟುಪಾಡು ಇಲ್ಲದೆ ಸ್ವಚ್ಛಂದ ಪೋಷಣೆ ನೀಡುತ್ತೆ.
ವರ್ಷವಿಡೀ ಬ್ಯೂಸಿ ಲೈಫ್ ಸ್ಟೈಲ್ ಲೀಡ್ ಮಾಡೋ ಸಿಲಿಕಾನ್ ಸಿಟಿ ಮಂದಿಗೆ ಬ್ರೇಕ್ ಬೇಕು ಅನ್ಸೋದು ಸಹಜ. ಹಾಗಾಗಿ ರಜಾ ದಿನಗಳಲ್ಲಿ ದೂರದ ಊರುಗಳಿಗೆ ಪ್ರವಾಸಕ್ಕೆ ಹೋಗೋ ಕಾತುರ ಇರುತ್ತೆ. ಆದರೆ ಮಕ್ಕಳಂತೆ ಸಾಕಿದ ಮುದ್ದು ನಾಯಿಗಳನ್ನು ಎಲ್ಲಿ ಬಿಡೋದಪ್ಪ? ಈ ಪ್ರಶ್ನೆಗೆ ಉತ್ತರವಾಗಿದೆ ಈ ಪೆಟ್ಸ್ ಡಾಬಾ. ನಮ್ಮ ಊಟ ಏನು ಗೊತ್ತಾ, ಒನ್ ಡೇ ಚಿಕನ್ ಬರುತ್ತೆ, ಒನ್ ಡೇ ಮಟನ್ ಬರುತ್ತೆ, ಸ್ವಲ್ಪ ದಾಲ್ಸ್ ಮಿಕ್ಸ್ ಆಗುತ್ತೆ. ಅದಕ್ಕೆ ತುಂಬ ವೆರೈಟಿ ಇರುತ್ತೆ. ಪ್ಲಸ್ ಅದು ತುಂಬ ತುಂಬ ನ್ಯೂಟ್ರಿಷನಲ್ ಫುಡ್ ಇದೆ. ಫುಲ್ ಹೋಲ್ ಮೇಡ್, ದಿಸ್ ನೋ ಪ್ರೆಸರ್ವೇಟಿವ್ ಆ್ಯಡೆಡ್. ಎಲ್ಲ ಎವ್ರಿ ಡೇ ಬೆಳಗ್ಗೆ ಕುಕ್ ಮಾಡಿ ಆಮೇಲೆ ಡೆಲಿವರ್ ಮಾಡ್ತಾರೆ. ಇದು ಡಿಪೆಂಡ್ ಆಗುತ್ತೆ. ಡಾಗ್ ವೆಜಿಟೇರಿಯನ್ ಇದೆ ಅಂತ 2000 ಬರುತ್ತೆ 1 ಮಂತ್. ಎವ್ರಿಥಿಂಗ್ ಈಸ್ ಲೆಸ್ ದೆನ್ 3000 ಅ ಮಂತ್. 3000 to 3500 ಬರುತ್ತೆ ಪರ್ ಮಂತ್. ಓಕೆ, ಅದಕ್ಕೆ ಪರ್ ಡೇ 1 kg ಊಟ ಡೆಲಿವರ್ ಮಾಡ್ತಾರೆ. ಸೊ ಒಂದು ದೊಡ್ಡ ನಾಯಿಗೆ 1 kg ಊಟ ಬೇಕು. ಒಟ್ನಲ್ಲಿ ಪ್ರೀತಿಯ ನಾಯಿಗಳನ್ನು ಪೋಷಿಸಿ ಜನರ ರಜಾ ದಿನಗಳನ್ನು ಮತ್ತಷ್ಟು ಲೈವ್ಲಿ ಆಗಿಸುವಲ್ಲಿ ಪೆಟ್ಸ್ ಡಾಬಾ ಸಹಕಾರಿಯಾಗಿದೆ. ನಾಯಿಗಳನ್ನ ಇಲ್ಲಿ ಬೇಬಿ ಕೇರ್ ಸೆಂಟರ್ನಲ್ಲಿ ನೋಡ್ಕೊಳ್ತಾರಲ್ಲ, ಅಷ್ಟೇ ಕಾಳಜಿಯಿಂದ ನೋಡ್ಕೊಳ್ತಾರೆ ಕಣ್ರಿ. ಈ ಪೆಟ್ಸ್ ಡಾಬಾದ ಕೇರ್ ಟೇಕಿಂಗ್ ನೇಚರ್ ಹೇಗಿದೆ ನೋಡೋಣ ಬನ್ನಿ. ಬಹಳ ಪ್ರೀತಿಯಿಂದ ಸಾಕಿದ ಮುದ್ದು ನಾಯಿಗಳನ್ನ ಯಾರದೋ ಮನೆಯಲ್ಲಿ ಬಿಟ್ಟು ಹೋಗುವಾಗ ಯಾರಿಗಾದ್ರೂ ಆತಂಕ ಸಾಮಾನ್ಯ. ಆದರೆ ಅಂತಹ ಯಾವುದೇ ಆತಂಕ ಪೆಟ್ಸ್ ಡಾಬಾದಲ್ಲಿಲ್ಲ. ಈ ಕುರಿತು ಖುದ್ದು ಪೆಟ್ಸ್ ಪಾಲಕರೇ ಅಭಯ ನೀಡ್ತಾರೆ. ಇವಾಗ ಈ ಮೇಡಮ್ರ ಹತ್ರ ನಾವು ಕೆಲ್ಸಕ್ಕೆ ಬಂದ್ವಿ. ಬಂದಮೇಲೆ ನಾಯಿ ಮೊದಲಿಡ್ದು ರೂಢಿ ಇತ್ತು ನಮಗೆ. ಆ ಥರ 3 ಟೈಮ್ ಇಲ್ಲಿ ಊಟ ಕೊಡ್ತೀವಿ. ಅದಕ್ಕೆ ಫ್ರೀಯಾಗಿರುತ್ತೆ. ಇಲ್ಲೇನು ಮನೇಲಿ ಕಟ್ಟಾಕೋದು ಏನಿಲ್ಲ. ನಮ್ಮ ಹತ್ರ ಫ್ರೀಯಾಗಿ ಮನೆಯಲ್ಲೇ ಇರುತ್ತೆ. ಅದು ಫ್ರೆಂಡ್ಶಿಪ್ ಥರ ಇದೆ. ಏನು ಕಟ್ಟೋದು ಏನಿಲ್ಲ. ಹೊರಗಡೆ ನಾನು ಬೆಳಗ್ಗೆನೇ ಸಪ್ಲೈ ಮಾಡಿಬಿಡ್ತೀವಿ ಮೇಡಮ್. ಎಲ್ಲ 3 ಗಂಟೆಗೆ ಎದ್ದು ಕುಕ್ ರೆಡಿ ಮಾಡ್ತೀವಿ. 3 ಡೆಲಿವರಿ ಹುಡುಗರು ಇದ್ದಾರೆ. 3 ಡೆಲಿವರಿ ಹುಡುಗರು ಎಲ್ಲ ಕಡೆ ಡೆಲಿವರಿ ಮಾಡಿ ಬರ್ತಾರೆ. ಇನ್ನು ಆಹಾರದ ವಿಷಯಕ್ಕೆ ಬಂದರೆ, ಮನೆಯ ಊಟದಿಂದ ನಾಯಿಗಳಿಗೇನಾದರೂ ಬೇಸರವಾಗಿದ್ದರೆ ಡಿಫ್ರೆಂಟ್ ಡಿಶ್ ಕೊಡುತ್ತೆ ಈ ಪೆಟ್ಸ್ ಡಾಬಾ. ಈ ಮೂಲಕ ನಾಯಿಯ ಆರೋಗ್ಯ ಸಹ ಸರಿದೂಗುತ್ತೆ ಅಂತಾರೆ ಪೆಟ್ಸ್ ಡಾಬಾದಲ್ಲಿ ತಮ್ಮ ನಾಯಿಗಳನ್ನು ಬಿಟ್ಟಿರೋ ಪಾಲಕರು. ಊರು ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು. ನಾಯಿನ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಇಲ್ಲಿ ಬೋರ್ಡಿಂಗ್ ಇತ್ತು, ಅದಕ್ಕೆ ಇಲ್ಲಿ ಬಿಟ್ಟು ಹೋಗಿ. ಚೆನ್ನಾಗಿದೆ, ಏನು ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಬರುತ್ತೆ, ಡೆಲಿವರಿ ಎಲ್ಲ ಬರುತ್ತೆ. ಚೆನ್ನಾಗಿ ಇದು ಮಾಡಿ 3 ಹೊತ್ತು ಅಂದರೆ ಬೆಳಗ್ಗೆ ತಂದು ಕೊಟ್ಟು ಹೋಗ್ತಾರೆ. ಚೆನ್ನಾಗಿದೆ. ಮೊದಲು ವೀಕ್ ಇತ್ತು, ಇವಾಗ ಇಲ್ಲಿ ಫುಡ್ ತೊಗೊಳ್ತಾ ಇದ್ದ ಚೆನ್ನಾಗಿ ಬರ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ. ನಾಯಿಯೆಲ್ಲ ಚೆನ್ನಾಗಿ ಓಡಾಡ್ತಾ ಇದೆ, ಚೆನ್ನಾಗಿದು ಮಾಡ್ತಾ ಇದೆ.
ಒಟ್ಟಾರೆ ಬೆಂಗಳೂರಿಗರಲ್ಲಿ ಸಾಕು ಪ್ರಾಣಿಗಳ ಟ್ರೆಂಡ್ ಹೆಚ್ಚಾದಂತೆ ಅವುಗಳ ಕೇರಿಂಗ್ ಶಾಪ್ಗಳು ಸಹ ಹೆಚ್ಚುತ್ತಿವೆ. ಪ್ರೀತಿಯ ನಾಯಿಗಳ ಜವಾಬ್ದಾರಿಯನ್ನ ಕಡಿಮೆಗೊಳಿಸುತ್ತಿವೆ. ಇದರಿಂದ ಪ್ರಾಣಿ ಪ್ರಿಯ ಮಾಲೀಕರ ಮೊಗದಲ್ಲಿ ಸಂತಸ ಮೂಡಿದೆ. ಈ ನಾಯಿಗಳಿಗೆ ಸಿಗ್ತಾ ಇರೋ ಪ್ರೀತಿ ನೋಡ್ತಿದ್ರೆ ಎಂಥವ್ರಿಗೂ ಹೊಟ್ಟೆ ಕಿಚ್ಚಾಗುತ್ತೆ. ಬೆಂಗಳೂರಲ್ಲಿ ಈಗಾಗಲೇ ನಾಯಿಗಳಿಗೆ ಅಂತ ಸ್ಪಾಗಳು, ಶಾಪ್ಗಳು ಹಾಗೆ ಟೇಕ್ ಕೇರ್ ಸೆಂಟರ್ಗಳು ತಲೆ ಎತ್ತಿವೆ. ಇದಕ್ಕೆ ಹೊಸ ಸೇರ್ಪಡೆ ಪೆಟ್ಸ್ ಡಬ್ಬಾ. ಪೆಟ್ಸ್ ಡಬ್ಬಾ ನಿಮ್ಮ ನಾಯಿಗಳಿಗೆ ಆರೋಗ್ಯಪೂರ್ಣವಾದಂಥ ಆಹಾರನ ಪೂರೈಕೆ ಮಾಡುತ್ತೆ. ಮತ್ತು ಇನ್ನೇಕೆ ತಡ, ನಿಮ್ಮ ಪ್ರೀತಿಯ ಮುದ್ದಾದ ನಾಯಿಗಳಿಗೆ ಆರೋಗ್ಯಯುಕ್ತವಾದಂತಹ ಪೌಷ್ಟಿಕ ಆಹಾರ ಬೇಕೆ? ಪೆಟ್ಸ್ ಡಬ್ಬಾಗೆ ಕರೆ ಮಾಡಿ. ಕ್ಯಾಮ್ರಾ ಪರ್ಸನ್ ಯುಗಧರ್ ಜೊತೆ ರಕ್ಷಾ ಸುವರ್ಣ 24/7 ಬೆಂಗಳೂರು. ಗೊತ್ತಾಯ್ತಲ್ಲ, ಮನೇಲಿರೋ ನಾಯಿಗಳನ್ನ ನೋಡ್ಕೊಳ್ಳೋಕೆ ಇನ್ನ ವರಿ ಯಾಕೆ, ರಿಲ್ಯಾಕ್ಸ್. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.